ನಮಸ್ಕಾರ ಎಲ್ಲರಿಗೂ ನನ್ನ ದುಬೈ ವ್ಲಾಗ್ ಪಾರ್ಟ್ 1ಗೆ ಸ್ವಾಗತ. ಇವತ್ತು ನಾನು ಈ ವ್ಲಾಗಲ್ಲಿ ನಮ್ಮ ದುಬೈ ಟ್ರಿಪ್ ಬಗ್ಗೆ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಲ್ಯಾಂಡ್ ಆಗಿದ ತಕ್ಷಣ ದುಬೈಯಲ್ಲಿ ಫಸ್ಟ್ ಹೋಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಫಸ್ಟ್ ನೋಡಬೇಕು ಅಂತ ಅಂದ್ಕೊಂಡಿದ್ದು ಬುರ್ಜ್ ಖಲೀಫಾ. ಸೊ ನಾವು ಆನ್ಲೈನಲ್ಲೇ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಂಡು ಬುರ್ಜ್ ಖಲೀಫಾಗೆ ಹೊರಟ್ವಿ. ನಾವು ಯೂಶಲಿ ದುಬೈಯಲ್ಲಿ ಮೆಟ್ರೋನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಇಟ್ ವಾಸ್ ವೆರಿ ಕನ್ವೀನಿಯೆಂಟ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಬುರ್ಜ್ ಖಲೀಫಾ ಟಿಕೆಟ್ ಆರಾಮಾಗಿ ಆನ್ಲೈನ್ ಅಥವಾ ಅಲ್ಲಿನೂ ಹೋಗಿ ತೊಗೊಬೋದು. ಸೊ ಬುರ್ಜ್ ಖಲೀಫಾ ಎಲ್ಲ ನೋಡಿಕೊಂಡು ಅವತ್ತಿನ ದಿನ ರಾತ್ರಿ ವಿ ರೆಸ್ಟೆಡ್. ನೆಕ್ಸ್ಟ್ ಡೇ ಬಂದು ದುಬೈ ಸಿಟಿ ಟೂರ್ ಇತ್ತು. ನಾವು ಆ್ಯಕ್ಚುಲಿ ಇದನ್ನು ಮಾತ್ರ ನಾವು ಪ್ರೈವೇಟಾಗಿ ಬುಕ್ ಮಾಡ್ಕೊಂಡಿದ್ದು. ಒಂದು ಚಿಕ್ಕ ಮಿನಿ ಬಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು. ಹೇಗಿರ್ತಾರೆ ಅವ್ರ ಮನೆ, ದುಬೈ ರೆಸಿಡೆನ್ಸ್ ಅವರ ಮನೆ ಹೇಗಿರುತ್ತೆ, ನಾವಿಲ್ಲಿ ಹೇಗೆ ನಾಯಿ, ಬೆಕ್ಕು ಮತ್ತು ರ್ಯಾಬಿಟ್, ಮೊಲ ಆಗಿರ್ಬೋದೆಲ್ಲ ಹೇಗೆ ಸಾಕೊತಿರೋ ಅವರು ಅಲ್ಲಿ ವೈಲ್ಡ್ ಕ್ಯಾಟ್ಸ್ನ ಸಾಕೊತಾರೆ. ಆ್ಯಂಡ್ ರೋಡಲ್ಲೆಲ್ಲ ನವಿಲುಗಳನ್ನ ನೋಡಬಹುದು, ಅಷ್ಟು ಸುಂದರವಾಗಿತ್ತು. ಅದಾದಮೇಲೆ ನೀವು ನೋಡ್ತಾ ಇದ್ದಂಗೆ ತುಂಬಾ ನೀಟಾಗಿತ್ತು ಅಲ್ಲಿ ರೋಡ್ಸ್ ಎಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಾದಮೇಲೆ ನಾವು ಹೋಗಿದ್ದು ಸ್ಪೈಸ್ ಸೋಕ್ಗೆ ನಾವೊಂದು ಚಿಕ್ಕ ಬೋಟ್ ಅಲ್ಲಿ ಹೋದ್ವಿ. ಇಟ್ ವಾಸ್ ಜಸ್ಟ್ ಲೈಕ್ ಒಂದು 10-15 ನಿಮಿಷ ಆಯಿತು ನಾವಲ್ಲಿ ಹೋಗೋದಕ್ಕೆ. ಸೊ ಸ್ಪೈಸ್ ಸೋಕ್ ಅಂದರೆ ಇಟ್ ವಾಸ್ ವೆರಿ ಫೇಮಸ್ ದುಬೈಯಲ್ಲಿ. ಸ್ಪೈಸ್ ಸೋಕ್, ಗೋಲ್ಡ್ ಸೋಕ್ ಅಂತಲ್ಲ. ನಾವಂತೂ ಅಲ್ಲಿ ಕೇಸರಿ ದಳಗಳು, ಅದಾದಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡ್ವಿ, ಡೇಟ್ಸ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವೆರಿ ಆರ್ಗ್ಯಾನಿಕ್ ಆಗಿ ಬೆಳೆಸಿರ್ತಾರೆ ಅಂತ ಹೇಳಿದ್ರು. ಸೊ ಅದೆಲ್ಲ ನೋಡಿದ್ದಾದಮೇಲೆ ಗೋಲ್ಡ್ ಸೋಕಿಗೆ ಹೋದ್ವಿ. ಗೋಲ್ಡ್ ಸೋಕ್ ಅಂತೂ ಕೇಳಲೇಬೇಡಿ, ಹೆಂಗಸರು ಮಾತ್ರ ಎಲ್ಲರೂ ನಿಂತ್ಕೊಂಡು ನೋಡ್ತಾನೇ ಇದ್ದರು ಅಲ್ಲಿ. ಸೇಮ್ ಮಲಬಾರ್, ಜೋಸ್ ಅಲುಕಾಸ್ ಹೇಗಿರುತ್ತೆ ನಮಗೆ ಇಲ್ಲಿ ಅದೇ ಥರ ಇರುತ್ತೆ, ಬಟ್ ಸ್ವಲ್ಪ ರೇಟ್ ವ್ಯತ್ಯಾಸ ಬರುತ್ತೆ. ಅದಾದಮೇಲೆ ಸಾಯಂಕಾಲ ನಾವು ಹೋಗಿದ್ದು ದುಬೈ ಮೆರೀನಾ ಕ್ರೂಸ್ಗೆ. ಇದು ಸಹ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಡಿನ್ನರ್ ಕ್ರೂಸ್ ಇದು ತುಂಬ ವೆಬ್ಸೈಟ್ಸ್ ಇದೆ, ಅಂದರೆ ತುಂಬ ಕಂಪ್ನಿಗಳಿದೆ ಕ್ರೂಸ್ ಯಾವ್ದು ಹೋಗಬೇಕು ಅಂತ. ನಾವು ಹೋಗಿದ್ದು ದೌ ಕ್ರೂಸ್ ಅಂತ. ಸೊ ಇದನ್ನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಿದ್ದು ನಾವು. 99 ದಿರಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಮ್ಮ ಫೆರಿ ಬಂದು 8 o'clock ಸಾಯಂಕಾಲ 8 ಗಂಟೆಗೆ ವಿ ಲೆಫ್ಟ್ ದ ಮರೀನಾ ಹಾರ್ಬರ್. ಇದು ಬಂದು 2 ಅವರ್ ಇರುತ್ತೆ ಕ್ರೂಸು. ಸೊ ಮರೀನಾ ಸ್ಕೈ ಸ್ಕ್ರೇಪರ್ಸ್ ನೋಡ್ಬೋದು, ಮರೀನಾ ಕೆನೆಲ್, ಮತ್ತು ಸಾಫ್ಟ್ ಮ್ಯೂಸಿಕ್ ಇರುತ್ತೆ, ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಶೋಸು, ಅನ್ಲಿಮಿಟೆಡ್ ಸಾಫ್ಟ್ ಬೆವ್ರೇಜ್. ಅದಾದಮೇಲೆ ಬೊಫೆ ಕೂಡ ಇರುತ್ತೆ, ವಿಚ್ ಇಸ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್. ನಮ್ಗೆ ಯಾವ್ದು ಬೇಕಂತ ತೊಗೊಬೋದು. ಡೆಸರ್ಟ್ಸ್ ಇರುತ್ತೆ. ಸೊ ಅದೆಲ್ಲ ಎಂಜಾಯ್ ಮಾಡಿಕೊಂಡು ವಿ ವೆಂಟ್ ಬ್ಯಾಕ್. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ನಾವು ಹೋಗಿದ್ದು ಮೋನೋರೇಲಲ್ಲಿ ಟು ಅಟ್ಲಾಂಟಿಸ್. ಅಲ್ಲಿ ಬಂದು ಮೆಟ್ರೋ ಇರಲ್ಲ. ಇದು ಪಾಮ್ ಜುಮೇರಾಗೆಲ್ಲ. ಸೊ ವಿ ಹ್ಯಾಡ್ ಟು ಗೋ ಇನ್ ಮೋನೋರೇಲ್ ವಿಚ್ ವಾಸ್ ರಿಯಲಿ ನೈಸ್. ಅದು ಕೂಡ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿಂದ ಹೋಗಿದ್ದು ಆಕ್ವಾವೆಂಚರ್ ವಾಟರ್ ಪಾರ್ಕ್ಗೆ. ಟಿಕೆಟ್ಸ್ ಸಹ ಸೇಮ್ ಆನ್ಲೈನ್ ಅಥವಾ ಆಫ್ಲೈನ್ ಕೂಡ ನಾವು ಅಲ್ಲೇ ಹೋಗಿ ತೊಗೊಬೋದು. ನಾವು ಮೋನೋರೇಲಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಮನೆಗಳು ನೋಡೋದಕ್ಕೆ ಎಲ್ಲರದು ಮನೆ ಬಂದು ಇಟ್ಸ್ ವೆರಿ ಡಿಫ್ರೆಂಟ್. ಇಂಡಿಪೆಂಡೆಂಟ್ ಹೌಸಸ್ ಅಂತಲೇ ಹೇಳ್ಬೋದು. ತುಂಬ ಸುಂದರವಾಗಿ ಕಟ್ಟಿದ್ರು ಮನೆಗಳೆಲ್ಲ. ಅದಾದಮೇಲೆ ಅಟ್ಲಾಂಟಿಸ್ ಹೋಟೆಲ್ ಕೂಡ ನೋಡಿದ್ವಿ. ಆಚೆಯಿಂದ ಒಳಗಡೆ ಹೋಗೋಕ್ಕಾಗಿಲ್ಲ. ಇಫ್ ಯು ಆರ್ ಸ್ಟೇಯಿಂಗ್ ದೇರ್ ಅಫ್ಕೋರ್ಸ್ ಹೋಗ್ಬೋದು. ಅದಾದಮೇಲೆ ಅಟ್ಲಾಂಟಿಸಲ್ಲಿ ಯಾರ್ಯಾರು ಸ್ಟೇ ಮಾಡ್ತಾರೋ ಅವ್ರಿಗೆ ಆಕ್ವಾವೆಂಚರ್ ವಾಟರ್ ಪಾರ್ಕ್ದು ಫ್ರೀ ಟಿಕೆಟ್ಸ್ ಸಿಗುತ್ತೆ. ಅವ್ರ ಫ್ಯಾಮ್ಲಿಗೆ, ಗಂಡ ಹೆಂಡತಿ ಮತ್ತು 2 ಮಕ್ಕಳಿಗೆ ಫ್ರೀ ಟಿಕೆಟ್ ಸಿಗುತ್ತೆ. ಸೊ ನಾವು ಬಂದು ವಿ ಹ್ಯಾಡ್ ಟು ಪೇ ಫಾರ್ ದ ವಾಟರ್ ಪಾರ್ಕ್. ಸೊ ನಾವು ಪೇ ಮಾಡಿದ್ವಿ. ಅದಾದಮೇಲೆ ವಾಟರ್ ಪಾರ್ಕಲ್ಲಿ ಜಾಸ್ತಿ ಫೋಟೋಸ್ ತೆಗಿಯೋಕ್ಕಾಗಿಲ್ಲ, ಬಿಕಾಸ್ ನಮ್ಮ ಫೋನೆಲ್ಲ ಲಾಕರಲ್ಲಿ ಇಟ್ಟಿದ್ವಿ. ರೈಡ್ಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಇಟ್ ವಾಸ್ ನಾಟ್ ಜಸ್ಟ್ ಲೈಕ್ ನಮ್ಮ ವಂಡರ್ಲಾ ಥರ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ವಾಟರ್ ಪಾರ್ಕ್. ಅದಾದಮೇಲೆ ರೈಡ್ಸ್ ಎಲ್ಲ ವೆರಿ ಹ್ಯೂಜ್, ತುಂಬ ದೊಡ್ಡ ರೈಡ್ಸ್ ಇತ್ತು. ಅದಾದಮೇಲೆ ಮಕ್ಕಳಿಗೂ ಸಹ ತುಂಬ ಚೆನ್ನಾಗಿರುವಂತಹ ರೈಡ್ಸ್ ಇದೆ. ಅದಾದಮೇಲೆ ನಾವು ಹೋಗಿದ್ದು ಅಕ್ವೇರಿಯಮ್ಗೆ.
ಅಕ್ವೇರಿಯಂ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ವಿಭಿನ್ನವಾಗಿದೆ ಅಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ವೆರಿ ಯುನೀಕ್ಲಿ ಬಿಲ್ಟ್. ಇಲ್ಲಿ ನೋಡ್ತಾ ಇದ್ದೀರಾ ಜೆಲಿ ಫಿಶಸ್, ಅದಾದಮೇಲೆ ಆ್ಯಂಡ್ ಇಟ್ಸ್ ವೆರಿ ಹ್ಯೂಜ್. ಚಿಕ್ಕದಂತ ಹೇಳೋಕ್ಕಾಗಲ್ಲ, ಒಂದು 20 ಅಡಿ 25 ಅಡಿ ಇತ್ತೇನೋ ಅಕ್ವೇರಿಯಮ್ಮು, ನಂಗೆ ಸರಿಯಾಗಿ ಗೊತ್ತಿಲ್ಲ. ಆ ಥರ ಇತ್ತು. ನೋಡ್ತಾ ಇದ್ದಂಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಒಂದು ದಿನ ಫುಲ್ಲು ಆಕ್ವಾವೆಂಚರ್ ವಾಟರ್ ಪಾರ್ಕಲ್ಲೇ ಕಳೆದ್ವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಲ್ಲೇ ಆಗೋಯಿತು. ಅದಾದಮೇಲೆ ಇದು ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು, ಕನ್ಸ್ಟ್ರಕ್ಟ್ ಮಾಡ್ತಿರ್ಬೇಕಾದ್ರೆ ಹೇಗೆ ಕಾಣುತ್ತೆ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ಯೂಟೆಸ್ಟ್ ಪಿಕ್. ನೋಡಿ ಫಿಶಸ್ ಎಲ್ಲ ಎಷ್ಟು ಕ್ಯೂಟಾಗಿ ಕಾಣ್ತಾ ಇತ್ತು. ಸೊ ಇದಾಗಿತ್ತು ನಮ್ಮ ದಿನ. ನೆಕ್ಸ್ಟ್ ಡೇ ಬಂದು ನಾವು ಹೋಗಿದ್ದು ದುಬೈ ಫ್ರೇಮ್ಗೆ. ನೋಡಿ ಇದು ಜಸ್ಟ್ ಲೈಕ್ ವಾಟರ್ ಫ್ರೇಮ್, ಫೋಟೋ ಫ್ರೇಮ್ ಥರ ಇದೆ ಅಲ್ವಾ, ಅಲ್ಲಿ ಹೋಗಿದ್ದು. ವಿಸಿಟಿಂಗ್ ಅವರ್ಸ್ ಬಂದು ಇದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ ಇದು. ಅದಾದಮೇಲೆ ಸಂಜೆ ನಾವು ಹೋಗಿದ್ದು ದುಬೈ ಡೆಸರ್ಟ್ಗೆ. ದುಬೈ ಡೆಸರ್ಟ್ ಬಂದು ಮರುಭೂಮಿ ಅಂತಲೇ ಹೇಳ್ಬೋದಲ್ಲ ದುಬೈ. ಸೊ ಯಾರು ದುಬೈಗೆ ಹೋದ್ರೂ ಡೆಸರ್ಟ್ ಅಂತೂ ಮಿಸ್ ಮಾಡ್ಕೊಳೋದಕ್ಕೆ ಆಗಲ್ಲ. ಇದು ಸಹ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ತುಂಬ ಜನ ಕಂಪ್ನಿಗಳಿದೆ, ಅವರೇ ಬಂದು ನಮ್ಮನ್ನು ಹೋಟೆಲಿಗೆ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡೋವರೆಗೂ ಅದು ಅವ್ರದ್ದೇ ಜವಾಬ್ದಾರಿ ಆಗಿರುತ್ತೆ. ಡ್ಯೂನ್ ಬ್ಯಾಶಿಂಗ್ ಇರುತ್ತೆ, ವಿಚ್ ಇಸ್ ಅಡ್ವೆಂಚರಸ್ ಡೆಸರ್ಟ್ ಡ್ರೈವ್. ಸನ್ಸೆಟ್ ವ್ಯೂ ಇರುತ್ತೆ, ಡ್ರೈವ್ ಟು ಸಹರಾ. ಆಮೇಲೆ ಕ್ಯಾಮೆಲ್ ರೈಡ್, ಒಂಟೆ, ಕುದುರೆ. ಆಮೇಲೆ ಹೆನ್ನಾ ಪೇಂಟಿಂಗ್ ಇರುತ್ತೆ, ಮೆಹಂದಿ ಹಾಕ್ಕೊಳೋದು ಕೈಗೆ. ಆಮೇಲೆ ಅರೇಬಿಯನ್ ಸೂಕ್ ಅಂತ ಇರುತ್ತೆ, ಟ್ರೆಡಿಷ್ನಲ್ ಅರೇಬಿಯನ್ ವೆಲ್ಕಮ್, ವಿಚ್ ಇಸ್ ಡೇಟ್ಸ್ ಆ್ಯಂಡ್ ಅರೇಬಿಕ್ ಕಾಫಿ ಕೊಡ್ತಾರೆ ವೆಲ್ಕಮ್ಗೆ. ಆಮೇಲೆ 5 ಸ್ಟಾರ್ ಇಂಟರ್ನ್ಯಾಷನಲ್ ಬೊಫೆ ಕೂಡ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಜಾಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನೀವು ನೋಡ್ತಾ ಇದ್ದಂಗೆ. ಬಟ್ ಇಲ್ಲಿ ಇನ್ನೊಂದೇನೆಂದರೆ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಸ್ವಲ್ಪ ವಯಸ್ಸಾಗಿರೋರು ಎಲ್ಲ ಅಲೌಡ್ ಇಲ್ಲ ಅಂತ ಹೇಳ್ತಿದ್ರು. ಯಾಕಂದರೆ ದಿಸ್ ಇಸ್ ಆ್ಯನ್ ಅಡ್ವೆಂಚರಸ್ ರೈಡ್ ಅಲ್ವಾ, ತುಂಬ ಎತ್ತಾಕೋದು ಜಾಸ್ತಿ ಇರುತ್ತೆ ಇಲ್ಲಿ. ನಾವೇ ಎಲ್ಲ ಫುಲ್ ಲೈಕ್ ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಂಡು ಹ್ಯಾಂಡ್ ರೆಸ್ಟ್ ಎಲ್ಲ ಹಿಡ್ಕೊಂಡು ಕೂತಿದ್ವಿ. ಸೊ ಇಟ್ ವಾಸ್ ರಿಯಲಿ ನೈಸ್. ಅದಾದಮೇಲೆ ಫುಲ್ ಆನ್ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಹೋದ್ವಿ. ಈ ಕಾರ್ ಬುಕ್ ಮಾಡ್ಕೊಂಡಿದ್ದು ಬರೀ ನಮ್ಮ ಇಬ್ಬರಿಗೆ ಮಾತ್ರ. ಬೇಕಾದ್ರೆ ಒಂದು ಗ್ರೂಪಿಗೆ ಕೂಡ ಬುಕ್ ಮಾಡ್ಕೋಬಹುದು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಎಲ್ಲ ನಮ್ಮ ಟೂರ್ ಗೈಡ್ ಇದ್ರಲ್ಲ, ಅವರೇ ನಮ್ಮ ಫೋಟೋಸು ನಮ್ಮ ವಿಡಿಯೋಸ್ ಎಲ್ಲ ತೆಗೆದಿದ್ದವ್ರೆ. ಆ್ಯಂಡ್ ಅವರೇ ನಮಗೆಲ್ಲ ಐಡಿಯಾಸ್ ಕೂಡ ಕೊಟ್ಟಿದ್ದು, ಹೇಗೆ ತೆಗಿಬಹುದು, ಹೇಗೆ ಫೋಟೋಸ್ ಬರುತ್ತೆ ಅಂತೆಲ್ಲ. ಆ್ಯಂಡ್ ಲಕಿಲಿ ಹಿ ವಾಸ್ ಆಲ್ಸೋ ಆ್ಯನ್ ಇಂಡಿಯನ್, ಯಾರೋ ಕೇರಳ ಇತ್ತು. ತುಂಬ ಚೆನ್ನಾಗಿ ತೆಗೆದ್ರು. ಆ್ಯಂಡ್ ಹಿ ವಾಸ್ ವೆರಿ ವೆರಿ ಕೋಆಪರೇಟಿವ್ ಆಲ್ಸೋ. And this was our Dubai vlog part 1. Thank you so much for watching. Bye bye.